ಉತ್ತಮರಿಲ್ಲದ ಸಭೆಯು ತಾನೇಕೆ. ಒಂದು ಸಭೆಯಲ್ಲಿ ಒಂದು ಯಾವುದೇ ಸಮಾರಂಭದಲ್ಲಿ ಯಾವುದೇ ವಿಷಯಗಳ ಚರ್ಚೆ ನಡೆಯುತ್ತಿರುವಾಗ ಉತ್ತಮರಿರಬೇಕು ಅಂತ. ಸಭೆ ಎಂದರೇನು? ಸಭೆ ಎಂದರೆ ಒಂದು ಉದ್ದೇಶ ಅಥವಾ ಕಾರ್ಯಕ್ರಮಕ್ಕಾಗಿ ಕಲಿತ ಜನಗಳ ಸಮುದಾಯ ಅಂತ ಹೇಳುವರು. ಪರಿಷತ್ತು, ಗೋಷ್ಠಿ, ಓಲಗ, ದರ್ಬಾರು ಮುಂತಾದ ಹೆಸರುಗಳಿಂದಲೂ ಆಯಾ ಸಂದರ್ಭಕ್ಕೆ ತಕ್ಕುದಾಗಿ ಅದನ್ನು ಕರೆಯುತ್ತಾರೆ. ಸಭೆಯಲ್ಲಿರುವ ಜನರಿಗೆ ಸಭಾಸದರು ಎನ್ನುವರು. ಸಭೆಯು ನಡೆಯುವ ಸ್ಥಳಕ್ಕೆ ಸಭಾಗೃಹ, ಸಭಾಂಗಣ ಇತ್ಯಾದಿಯಾಗಿ ಕರೆಯುವರು. ಸಭೆಯನ್ನು ಜರುಗಿಸಲಿಕ್ಕಾಗಿ ನಿಯೋಜಿತವಾಗಿರುವ ಹಿರಿಯನಿಗೆ ಸಭಾಪತಿ, ಸಭಾಧ್ಯಕ್ಷ ಮುಂತಾದ ಶಬ್ದಗಳಿಂದ ಕರೆಯುತ್ತಾರೆ. ಅನೇಕ ಸಭೆಗಳಿವೆ. ಸಂಗೀತ ಸಭೆ ಅಂತಾರೆ, ಅಲ್ಲಿ ಸಂಗೀತವೇ ಪ್ರಧಾನವಾಗಿ ಹೇಳಲ್ಪಡುತ್ತದೆ. ಆಮೇಲೆ ಏನಪ್ಪ ಅಂದರೆ ಇನ್ನು ಕೆಲವುಗಳು ವಿಶೇಷವಾದ ಹಿರಿಯರು, ಗುರುವರು ಬಂದು ಉಪದೇಶವನ್ನು ಮಾಡ್ತಕ್ಕಂಥ ಸಭೆ ಇರ್ತದೆ. ಅದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ನಾವೇನಪ್ಪ ಅಂದರೆ ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಲೆಕ್ಚರ್ ಹಾಲ್ ಅಂತಾರೆ. ಅದು ಒಂದು ಪಾಠವನ್ನು ಹೇಳ್ತಕ್ಕಂಥದ್ದು ಒಂದು ಹಾಲ್, ಸಭೆ ಆಗೋದಿಲ್ಲ ಅದು. ಅವಾಗ ಗುರು ಶಿಷ್ಯರು ಪಾಠವನ್ನು ಕೇಳಬೇಕು, ಗುರುಗಳು ಪಾಠವನ್ನು ಹೇಳಬೇಕು. ಅದು ಸಭೆ ಅಂತಲ್ಲ, ಅದು ಒಂದು ಸ್ಕೀಮು. ಅದು ಅದೇ ಒಂದು ಜಾತಿಯಲ್ಲಿ ಬರತಕ್ಕಂಥದ್ದೇ. ಅಲ್ಲಿ ಚರ್ಚೆ ಇರೋಂಗಿಲ್ಲ. ಅಲ್ಲಿ ಏನಂತಂದರೆ ಗುರುಗಳಿಂದ ಜ್ಞಾನ ಮಕ್ಕಳಿಗೆ ಹೋಗ್ತಾ ಇರ್ತಾರೆ ಅಥವಾ ಆ ಶಿಷ್ಯರಿಗೆ ಹೋಗ್ತಾ ಇರ್ತಾರೆ. ಹೀಗೆ ಎಲ್ಲ ಸದಸ್ಯರು ಸಭೆಯಲ್ಲಿ ನಡೆದುಕೊಳ್ಳಬೇಕಾದಂಥ ನೀತಿಗೆ ಸಭಾ ಮರ್ಯಾದೆ ಅಂತ ಹೇಳ್ತಾರೆ. ಸಭೆಯಲ್ಲಿರುವ ಜನರು ಸಭ್ಯತೆಯನ್ನು, ಶಿಷ್ಟಾಚಾರವನ್ನು ಹೊಂದಿರಬೇಕು. ರಾಜನೇ ಮುಖ್ಯನಾಗಿರುವ ಸಭೆಯು ರಾಜಸಭೆ, ಹಾಗೆ ರಾಜದರ್ಬಾರು ಇತ್ಯಾದಿಯಾಗಿ ಕರೆಯಲ್ಪಡುತ್ತದೆ. ಅಲ್ಲಿ ಸಿಂಹಾಸನ ಇತ್ಯಾದಿ ಇರ್ತವೆ. ರಾಜನ ಕುಳಿತುಕೊಳ್ಳುವ ಸ್ಥಾನವು ರಾಜಸಿಂಹಾಸನ ಎನಿಸಿಕೊಳ್ಳುವುದು. ಯಾರ್ಯಾರು ಇರ್ತಾರಲ್ಲಿ? ವಿಶೇಷವಾಗಿ ನಮಗೆ ರಾಜದರ್ಬಾರದ ಬಗ್ಗೆ ಮಹತ್ವ. ನಂತರದಲ್ಲಿ ಯುವರಾಜ, ಇನ್ನಿತರ ರಾಜಕುಮಾರರು, ಮಂತ್ರಿಗಳು, ಸೇನಾಧಿಪತಿಗಳು, ಇನ್ನಿತರ ಪ್ರಮುಖರು ರಾಜಸಭೆಯಲ್ಲಿ ಉಪಸ್ಥಿತರಿರುವರು. ರಾಜಸಭೆಯಲ್ಲಿ ಅನೇಕ ವಿಷಯಗಳ ಚರ್ಚೆಯಾಗುವುದಲ್ಲದೆ ಅನೇಕ ವಿಷಯಗಳ ನಿರ್ಣಯವೂ ಆಗುವುದು. ವಿಶೇಷವಾದ ಸಂದರ್ಭದಲ್ಲಿ ಸ್ವತಃ ರಾಜನೇ ದಂಡವನ್ನು ಕೂಡ ವಿಧಿಸುತ್ತಾನೆ. ಅನೇಕ ರಾಜಸ್ಥಾನದಲ್ಲಿ, ಓಲಗದಲ್ಲಿ ಮರಣದಂಡನೆ, ಶಿಕ್ಷೆ ಇತ್ಯಾದಿಗಳನ್ನು ರಾಜನು ವಿಧಿಸಿದ್ದನ್ನು ನೋಡಿರ್ತೇವೆ, ನಾವು ಕೇಳಿರ್ತೀವಿ. ಈಗಿನ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ನೋಡ್ತೇವೆ. ಸೂರ್ಯ ಮತ್ತು ಚಂದ್ರವಂಶದ ರಾಜರು ವಿಶೇಷವಾಗಿ ಭರತ ವರ್ಷವನ್ನು, ಭೂಮಂಡಲವನ್ನು ಆಳಿದರು ಎಂದು ಇತಿಹಾಸ ಪುರಾಣಗಳು ಹೇಳ್ತವೆ. ಅದನ್ನು ತಿಳಿಸಲಿಕ್ಕಾಗಿಯೇ ಉಪಪುರಾಣಗಳಿವೆ. ಹರಿವಂಶ ಪುರಾಣದಲ್ಲಿ ಆಲ್ಮೋಸ್ಟ್ ಆಲ್ ರಾಜರುಗಳ ಕಥೆಗಳನ್ನು ಹೆಚ್ಚು ಕೇಳ್ತೀವಿ ನಾವು. ರಾಜ ಮಹಾರಾಜರುಗಳಿಗೆ, ಮಂತ್ರಿಗಳಿಗೆ, ಸೇನಾಧಿಪತಿಗಳಿಗೆ ಹಾಗೂ ನಾಗರಿಕರಿಗೆ ನೀತಿ ನಿಯಮಗಳು ಅನಾದಿಯಿಂದಲೂ ಇದ್ದವು. ನೋಡ್ರಿ, ನೀತಿ ನಿಯಮಗಳು ಯಾರ್ಯಾರು ಹೇಗೆ ವರ್ತನೆ ಮಾಡಬೇಕಂತ ಮನಸ್ಸಿಗೆ ಬಂದು ವರ್ತನೆ ಮಾಡಲಿಕ್ಕಾಗೋದಿಲ್ಲ. ಅವುಗಳಿಗೆ ಅನುಸಾರವಾಗಿ ದೇಶದ ನಿಯಮನ ಸಾಗುತ್ತಿತ್ತು. ಅನೇಕ ಸಂದರ್ಭಗಳಲ್ಲಿ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಮನಸೋ ಇಚ್ಛೆ ವರ್ತಿಸಿದ ಸಂದರ್ಭಗಳು ಇವೆ. ಹಾಗೂ ಇವೆ. ರಾವಣನ ದರ್ಬಾರಿಯಲ್ಲಿ ಹನುಮಂತ ದೇವರನ್ನು ನಡೆಸಿಕೊಂಡಿದ್ದು, ದ್ರೌಪದಿಯ ವಸ್ತ್ರಾಪಹರಣ, ಧೃತರಾಷ್ಟ್ರನ ಸನ್ನಿಧಾನದಲ್ಲಿ ಸಂದರ್ಭಗಳು ಕೂಡ ಆ ಸಂದರ್ಭಗಳ ಉಲ್ಲೇಖಗಳನ್ನು ಕೂಡ ಕಾಣುತ್ತೇವೆ. ಸ್ವಯಂವರಗಳಲ್ಲಿ ಹಿಂಸೆ ಸರ್ವೇ ಸಾಮಾನ್ಯವಾಗಿದ್ದು, ಸ್ವಯಂವರ ನಡೆದಾಗ ಅದು ಒಂದು ರೀತಿ ಸಭಾನೇ, ಅದು ಸ್ವಯಂವರ ಸಭಾ. ಧರ್ಮರಾಜನ ರಾಜಸೂಯ ಯಾಗದಲ್ಲಿನ ಶಿಶುಪಾಲವಧ ಇತ್ಯಾದಿಗಳನ್ನು ನಾವು ಜ್ಞಾಪಿಸಿಕೊಳ್ಳಬಹುದು. ಕಂಸ, ಜರಾಸಂಧರ ವರ್ತನೆಯನ್ನು ನಾವು ಕೇಳಿದ್ದೇವೆ. ಪ್ರಹ್ಲಾದ, ಭರತ ಇತ್ಯಾದಿಗಳ ರಾಜರುಗಳ ಆಳ್ವಿಕೆಯನ್ನು ಕೇಳಿದ ಬಹಳ ವಿಶೇಷವಾದ ಆಳ್ವಿಕೆ. ಸ್ವತಃ ಪರಮಾತ್ಮ ಶ್ರೀರಾಮನು ಆಳಿದ್ದು ರಾಮರಾಜ್ಯವೆಂದೇ ಮಾದರಿಯಾಯಿತು. ಶ್ರೀರಾಮದೇವರನ್ನು ಮರ್ಯಾದಾ ಪುರುಷೋತ್ತಮ ಎಂದು ಈಗಲೂ ಕರೆಯುವರು. ನೋಡ್ರಿ ಯಾವ ರೀತಿ ಇದೆ. ಅವರು ಆಡಿದ್ದು ಗೀತೆಯನ್ನು ಹಿಡಿದು ಈಗಲೂ ಪ್ರತಿಜ್ಞೆ ಮಾಡುವ ಪರಿಪಾಠವಿದೆ ಕೋರ್ಟ್ನಲ್ಲಿ. ಶ್ರೀ ಪುರಂದರದಾಸರು ಸಭೆಯಲ್ಲಿ ಉತ್ತಮರು ಇರಬೇಕೆಂದು ಹೇಳಿರುವರು. ಯಾಕೆ ಹೇಳಿದರು? ಉತ್ತಮರಿದ್ದರೆ ಸಭೆಯಲ್ಲಿ ಸಮಾಜಕ್ಕೆ ಉಪಯೋಗವಾಗುವ ನಿರ್ಧಾರಗಳು ಆಗುತ್ತವೆ. ಅಯೋಗ್ಯರು ಸಭೆಯ ಸದಸ್ಯರಾದರೆ ದೇಶದ ನಾಶಕ್ಕೆ ನಾಂದಿಯಾಗುವುದು. ನಾವು ಈಗಿನ ಪ್ರಜಾಪ್ರಭುತ್ವದಲ್ಲಿ ಕಾಣುವ ಬಹುತೇಕ ಜನಪ್ರತಿನಿಧಿಗಳು ಸ್ವಾರ್ಥಿಗಳು, ಯೋಗ್ಯತೆ ಇಲ್ಲದವರು ಆಗಿರುವುದರಿಂದಲೇ ಎಲ್ಲೆಲ್ಲೂ ಲಂಚಗುಳಿತನ, ಸ್ವಜನ ಪಕ್ಷಪಾತ ಇತ್ಯಾದಿಗಳನ್ನು ಕಾಣುತ್ತೇವೆ. ಯೋಗ್ಯತೆ ಇಲ್ಲದವನನ್ನೇ ನಾವು ಪ್ರತಿನಿಧಿಗಳನ್ನಾಗಿ ಆರಿಸ್ತರ್ತಾ ಇದ್ದೇವೆ. ಯಾಕೆಂದರೆ ನಿಂತವರೇ ಅಂಥವರು ಎಲ್ಲ. 4 ಮಂದಿ ಒಳಗೆ ಯಾರಾದರೂ ಒಬ್ಬರನ್ನ ಆರಿಸ್ಬೇಕಂದ್ರೆ ಎಲ್ಲರೂ ಹಾಗೆ ಇದ್ದರೆ ಏನು ಮಾಡ್ತೀರಿ? ಆಮೇಲೆ ಏನಪ್ಪ, ಪ್ರಜಾಪ್ರಭುತ್ವದಲ್ಲಿ ಒಂದು ಓಟು, ಜ್ಞಾನಿಗೂ ಒಂದೇ ಓಟು, ಅಜ್ಞಾನಿಗೂ ಒಂದೇ ಓಟು, ಹೀಗೆಲ್ಲ ಇದೆ. ಕಾಲಾಯ ತಸ್ಮೈ ನಮಃ. ಕಲಿಯುಗದಲ್ಲಿ ಅಧರ್ಮವೇ ಹೆಚ್ಚು ಇರುವ ಕಾರಣ ಸಭೆಯಲ್ಲಿ ಉತ್ತಮರು ಹೇಗೆ ಇರಲು ಸಾಧ್ಯ? ಕೇವಲ ಬಲ ಅಧಿಕಾರವುಳ್ಳವರದ್ದೇ ಕಾರ್ಯ ನೋಡ್ರಿ. ಅಸಹಾಯಕರಿಗೆ, ಬಡವರಿಗೆ ನ್ಯಾಯವೆಲ್ಲಿದೆ? ದೇವರೇ ಅವರನ್ನು ಕಾಪಾಡಬೇಕು. ಈಗ ಎಲ್ಲ ಒಂದು
ನಮ್ಮ ದೇಶ ಸರಿಯಾಗಿ ನಡೆಯಬೇಕಂತ ವಿಶ್ವಸಂಸ್ಥೆಯನ್ನು ಮಾಡಿದ್ದೇವೆ. ವಿಶ್ವಸಂಸ್ಥೆಯಲ್ಲಿ 5 ಮಂದಿ ಅಷ್ಟೇ ಕಾಯಂ ಸದಸ್ಯರಂತೆ, ಬಾಕಿದವರು ಇಲ್ಲವೇ ಇಲ್ಲ. ನಮ್ಮ ಭಾರತ ದೇಶದ ಜನಸಂಖ್ಯೆ ಅತ್ಯಂತ ದೊಡ್ಡದು ವಿಶ್ವದಲ್ಲಿ, ಅದಕ್ಕೆ ಕಾಯಂ ಸದಸ್ಯತ್ವನೇ ಇಲ್ಲ. ಅದರಲ್ಲೂ ಏನಂತಂದರೆ ಭಾಳ ಬಲಶಾಲಿಯಾದಂಥ ದೇಶಗಳೇನಪ್ಪ ಅಂದ್ರೆ ಅವುಗಳು ಹೇಳಿದಂಗೆ ಕೇಳಬೇಕು. ಅಮೇರಿಕಾ, ಚೀನಾ ಈ ರೀತಿ ಎಲ್ಲ ಇದು ಲೌಕಿಕ ವಿಚಾರ. ಅವ್ರು ಹೇಳಿದ್ದೇ ಏನಪ್ಪ ಅಂದ್ರೆ ವೇದವಾಕ್ಯ ಅಂತ ಹೇಳ್ತಾರಲ್ಲ, ಹಾಗೆ ಇದ್ದರೆ ಅದಕ್ಕೆ ಸಭೆ ಅಂತ ಅನ್ನಂಗಿಲ್ಲ. ತಮ್ಮ ಸ್ವಾರ್ಥ ಸಾಧನೆಯನ್ನು ಮಾಡಲಿಕ್ಕೋಸ್ಕರವಾಗಿ ಸಭೆಯ ದುರುಪಯೋಗ ಮಾಡಿಕೊಳ್ತಾರೆ ಅವರೆಲ್ಲ. ಹೀಗೆ ಏನಂದರೆ ಪಾರ್ಲಿಮೆಂಟ್ ಹೌಸ್ ಇದೆ, ವಿಧಾನಸಭೆಗಳಿವೆ, ಎಲ್ಲರಲ್ಲಿ ಏನಂದರೆ ಚುನಾಯಿತರಾದಂಥ ಸದಸ್ಯರು ದೇಶದ ರಾಜ್ಯದ ಏಳಿಗೆಗೆ ಏನಾಗಬೇಕು ಅಂತಕ್ಕಂಥ ವಿಚಾರದಿಂದ ಸಭೆಯನ್ನೇ ಸೇರಿ ನಿರ್ಣಯಗಳನ್ನು ತಗೊಂಡು ಅದನ್ನು ಪಾಲಿಸಬೇಕು. ಅವರು ನೋಡಬೇಕು, ಕಾರ್ಯ ಇಲಾಖೆಗಳು ನೋಡಬೇಕು. ಅಲ್ಲಿ ಲಂಚ ಇತ್ಯಾದಿಗಳಿದ್ದು ಇದ್ದರೆ ಮತ್ತೆ ದೇಶದ ಮುನ್ನಡೆಗೆ ಆಗುವುದಿಲ್ಲ, ನೀಚರೇ ಮುಂದೆ ಬರ್ತಾರೆ. ಈ ಒಂದು ಹರಿಯ ನೆನೆಯದೆ ನೆರಜನ್ಮವೇಕಿ ಅಂತಕ್ಕಂಥ ದಾಸರ ಒಂದು ಈ ಪದ್ಯದಲ್ಲಿ, ಪುರಂದರದಾಸರ ಈ ಪದ್ಯದಲ್ಲಿ ಅನೇಕ ವಿಚಾರಗಳನ್ನು, ಅವರು ಲೌಕಿಕ ವಿಚಾರಗಳನ್ನು, ನಮ್ಮ ದೇಶದ ಹೇಗೆ ಬೆಳೀಬೇಕು, ಸಮಾಜ ಹೇಗಿರಬೇಕು ಅಂತಕ್ಕಂಥ ಅನೇಕ ಬೇರೆ ವಿಷಯಗಳನ್ನು ತೆಗೆದುಕೊಂಡು ಹೇಳಿದ್ದಾರೆ. ಅಲ್ಲಿ ಉತ್ತಮರಿಲ್ಲದ ಸಭೆಯು ತಾನೇಕೆ ಅಂತಕ್ಕಂಥ ಒಂದು ಏನು ಅವರು ಹೇಳಿದಂತಹ ವಿಷಯವನ್ನು ಇಲ್ಲಿ ಯಥಾಶಕ್ತಿ ವಿವರಣೆಯನ್ನು ಮಾಡಲಾಗಿದೆ. ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಇದು ಉಪಯೋಗ ಆಗ್ಬೋದು. ಇದರ ಜೊತೆಗೆ ಬೇರೆ ದಾಸರು ಏನು ಕೋಟಿಂಗ್ ಕೊಟ್ಟಿದ್ದಾರೆ ಅದನ್ನು ಕೂಡ ತಾವು ನೋಟ್ ಮಾಡಿ ಇಟ್ಕೊಟ್ರೆ ನೋಟ್ಬುಕ್ನಲ್ಲಿ ಚೆನ್ನಾಗಿರ್ತದೆ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.